ಅವರು ಅಂತ ಹೇಳಬಹುದು. ಕ್ರೌಡ್ ಫಂಡಿಂಗ್ ಮಾಡ್ತಾ ಇರೋದು ಯಾಕೆ? ಜೊತೆಗೆ ಈ ಹಿಂದೆನೂ ಕೂಡ ಅವರು ಈ ದಕ್ಷಿಣದಿಂದ ಉತ್ತರಕ್ಕೆ ಹೋಗಬೇಕಾದ್ರೂ ಕೂಡ ಕ್ರೌಡ್ ಫಂಡಿಂಗ್ ಮಾಡಿದ್ರು, ಇವಾಗಲೂ ಕೂಡ ಮಾಡ್ತಾ ಇದ್ದಾರೆ. ಈ ಬಾರಿ ಅನೌನ್ಸ್ಮೆಂಟ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಅಂದರೆ 2 ಕೋಟಿಗಿಂತ ಜಾಸ್ತಿ ದುಡ್ಡು ಕಲೆಕ್ಟ್ ಆಗಿತ್ತು ಅಂತ ಗೊತ್ತಾಗ್ತಾ ಇದೆ. ಜನ 20 ರೂಪಾಯಿಯಿಂದ ಹಿಡ್ಕೊಂಡು 100 ರೂಪಾಯಿವರೆಗೂ ದುಡ್ಡನ್ನು ಕೊಡ್ತಾ ಇದ್ದಾರೆ. ಇನ್ನು ಈ ರೀತಿ ದುಡ್ಡನ್ನು ಕೊಡ್ತಾ ಇರೋರಿಗೆ ಟಿ ಶರ್ಟ್ಗಳನ್ನು, ಬ್ಯಾಡ್ಜ್ಗಳನ್ನು, ಬ್ಯಾಂಡು, ಆಮೇಲೆ ಸ್ಟಿಕ್ಕರ್ಸು, ಈ ರೀತಿ ಅಂದರೆ ರಾಹುಲ್ ಗಾಂಧಿ ಅವರ ಸಹಿ ಇರುವಂತಹ ಟಿ ಶರ್ಟ್ಗಳಾಗಿರ್ಬೋದು ಅಥವಾ ಈ ರೀತಿ ಬೇರೆ ಬೇರೆ ಸಾಮಾನುಗಳನ್ನು ಕೊಡ್ತಾ ಇದ್ದಾರೆ. ಈ ಮೂಲಕ ಅವ್ರು ಏನು ಮಾಡೋಕೆ ಹೊರಟಿದ್ದಾರೆ ಅಂತ, ನಿಜಕ್ಕೂ ಕಾಂಗ್ರೆಸ್ಗೆ ಕ್ರೌಡ್ ಫಂಡಿಂಗ್ನ ಅಗತ್ಯ ಇದೆಯಾ ಅಂತ? ಆದಮೇಲೆ ಮೇಡಮ್ ಅವರೊಂದು ಉತ್ತಮ ಪ್ರಶ್ನೆ ಕೇಳಿದರು. ಫಂಡಿಂಗ್ ಬೇಕಾ? ಒಂದೆರಡು ಬೇಡ ಇದ್ರೆ ಇಲೆಕ್ಟ್ರಲ್ ಬಾಂಡ್ ಯಾಕೆ ಮಾಡ್ತಾ ಇದ್ರು ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ. ಫಂಡ್ ಅಂತ ಬೇಕು. ಯಾರು ರಾಜಕೀಯಕ್ಕೆ ತಮ್ಮ ಮನೆ ದುಡ್ಡನ್ನು ಇಂದು ಅಲ್ಲ ಯಾವುದೇ ಕಾಲದಲ್ಲೂ ಹಾಕಿಲ್ಲ. ಈ ಏನು ಆಳುವ ವರ್ಗದ ಅಥವಾ ರಾಜತ್ವದ ಹಿಂದಿದ್ರು ಅವರೆಲ್ಲರೂ ಜನರಿಂದ ದುಡ್ಡು ತೆಗೆದುಕೊಂಡ ಆ ಜನರ ದುಡ್ಡಿನಿಂದ ಆಡಳಿತ ಮಾಡುವಂಥ ಒಂದು ವ್ಯವಸ್ಥೆ ಮೊದಲಿನಿಂದ ಬಂದದ್ದು. ಅದಕ್ಕಾಗಿ ಮನೆ ದುಡ್ಡು ಹಾಕಬೇಕು, ಮತ್ತೇನು ಮಾಡಬೇಕು, ತಮ್ಮ ಏನಪ್ಪ ಆಧಾರ ಆದಂಥ ವಸ್ತುಗಳು ಮಾರ್ಕೋಬೇಕು ಅನ್ನೋಂಥದ್ದು ಅಲ್ಲೇನಿಲ್ಲ. ಫಂಡ್ ಕೂಡಿಸ್ಬೇಕಾಗ್ತದೆ. ಯಾಕಂದ್ರೆ ಜನರ ಕೆಲಸ ಮಾಡಿಕೊಡ್ತೀವಪ್ಪ, ನಾವು ಲೋಕ ಕಲ್ಯಾಣ ಕೆಲಸ ಮಾಡ್ತಾ ಇದ್ದೀವಿ, ನಾವು ಇಂಥ ಕೆಲಸ ಮಾಡಿಕೊಟ್ಟಿದ್ದೀವಿ. ಈಗ ನೋಡ್ರಿ ಈಗ ಹೊರಟಿದ್ದಾರಪ್ಪ ನ್ಯಾಯ ಯಾತ್ರೆ, ಅದಕ್ಕೆ ಸಾಕಷ್ಟು ಖರ್ಚು ಬರ್ತದೆ. ಆ ಖರ್ಚು ಯಾರಿಗೆ ತೆಗೆದುಕೊಳ್ಳೋದು? ಅದನ್ನು ನ್ಯಾಯಬದ್ಧವಾಗಿ ಜನರ ದುಡಿಮೆ ಸ್ವಲ್ಪ ಭಾಗವನ್ನು ತೊಗೊಂಡು ಮಾಡಬೇಕು ಅನ್ನೋದು ಒಂದು ಸಾಮಾನ್ಯ ಏನಪ್ಪ ಅಂದ್ರೆ ಒಂದು ಸಹಜವಾಗಿ ನ್ಯಾಚುರಲ್ ಜಸ್ಟಿಸ್ ಅಂತ ನಾವು ಅದನ್ನು ಎದಕ್ಕೆ ಬೇಕಾಗ್ಯದ ಆ ಕೆಲಸಕ್ಕೆ ಮಾತ್ರ ಬಳಸಿದ್ರೆ ಅದಕ್ಕೆ ಗಾಂಧೀಜಿಯವ್ರು ಹೇಳ್ತಾರೆ ಟ್ರಸ್ಟಿಶಿಪ್ ಅಂತ ಹೇಳ್ತಾರೆ. ಟ್ರಸ್ಟಿಶಿಪ್ ಅಂದ್ರೆ ಗಾಂಧೀಜಿಯವ್ರಿಗೂ ಅನೇಕ ಸಲ ಆಶ್ರಮ ನಡೆಸೋದು ಭಾಳ ಕಷ್ಟ ಆಗ್ತೈತ್ರಿ. ಯಾವ ಈ ಒಂದು ದುಡ್ಡಿದ್ದವರ ದಬ್ಬಾಳಿಗೆ ಎದುರಿಸಿ ಏನು ಮೂವ್ಮೆಂಟ್ ಮಾಡ್ತಾ ಇದ್ರು ಅಥವಾ ಮೇಲ ಜಾತಿ ಅನ್ನೋಕ್ಕಿಂತ ಮೇಲ್ ವರ್ಗದ ಜನರ ವಿರೋಧವಾಗಿ ಏನು ಮೂವ್ಮೆಂಟ್ ಮಾಡ್ತಾ ಇದ್ರು ಅಂತ ಅನೇಕ ಸಂದರ್ಭಗಳಲ್ಲಿ ಇವರು ಅವರಿಂದ ಫಂಡ್ ತಗೊಳ್ಳುವಂಥ ಅನಿವಾರ್ಯತೆಗಳು ಬಂದತ್ತು ಅಂತ. ಯಾಕಂದ್ರೆ ದುಡಿದು ತಿನ್ನುವವರಿಗೆ ಅವತ್ತು ದುಡಿದ ಮುಂಜಾನೆ ಸಾಯಂಕಾಲ ದುಡಿದು ಎಷ್ಟು ಬರ್ತದಪ್ಪ ಅದು ಉಳಿದು ಎಷ್ಟು ಉಳಿತಾಯ ಆಗೋದಷ್ಟೇ ಕಷ್ಟದ ಆ ಜನಕ್ಕೆ. ಅದಕ್ಕೆ ಆ ಜನಕ್ಕೆ ಒಳ್ಳೇದು ನೋಡಿಸುವಾಗ ಫಂಡನ್ನು ತೆಗೆದುಕೊಂಡ ತಮ್ಮ ಜೊತೆಗೆ ಅಡ್ಡಾಡುವವರಿಗೂ ಸಹಿತ ತಮ್ಮ ಜೊತೆ ಫಾಲೋವರ್ಸ್ ಅಂತೀವಿ ನಾವು, ಅಥವಾ ಒಂದು ಮೂವ್ಮೆಂಟ್ ಮಾಡೋದಕ್ಕೆ ಹೋಗುತ್ತಿರೋ ಒಂದು ಆಂದೋಲನಕಾರಿಗಳು ಅಂತೀವಿ, ಅವ್ರಿಗೆ ಅದನ್ನು ಯುಟಿಲೈಸೇಷನ್ ಮಾಡಿಕೊಂಡ ಜೊತೆಗೆ ಉಳಿದ ಫಂಡನ್ನು ಪಾರ್ಟಿಲಿಟ್ಟ ನಾಳೆ ಗೆದ್ದ ನಂತರ ಮತ್ತೆ ಅಧಿಕಾರಕ್ಕೆ ಬಂದಾಗ ಅಲ್ಲಿ ಒಂದು ಪಾರ್ಟಿ ಮಾಡಬೇಕ್ರಿ. ಯಾಕಂತಂದ್ರೆ ಡೆಮೊಕ್ರೆಟಿಕ್ ವ್ಯವಸ್ಥೆ ಒಳಗೆ ಏನಿದೆಪ್ಪ ಅಂತಂದ್ರೆ ಈ ಒಂದು ಪ್ರಜೆಯರಿಗೆ ನಮ್ಮ ವಿಚಾರ ತಿಳಿಸ್ಬೇಕಾಗಿತ್ತಪ್ಪ ಅಂತಂದ್ರೆ ಜನರ ದುಡ್ಡು ತೊಗೊಂಡು ಜನರಿಗೆ ತಿಳಿಸುವಂಥದ್ದು. ನಮ್ಮಲ್ಲಿ ಕನ್ನಡ ಗಾಳಿ ಮಾತದ್ದು ಕೆರೆಯ ನೀರು ಚೆಲ್ಲಿ ಪುಣ್ಯವನ್ನು ಪಡೆದುಕೊಂಡ್ರು ಅಂತ ಅದನ್ನೇ ಪ್ರಾಮಾಣಿಕ ಮಾಡ್ಬೇಕಾಗಿದ್ರೆ. ಇವತ್ತು ಗಾಂಧೀಜಿಯವರು ಏನೋ ಮನೆಯಿಂದ ತರಲಿಲ್ಲ, ಚಾಣಕ್ಯನು ಯಾವ ಮನೆಯಿಂದ ದುಡ್ಡು ತರಲಿಲ್ಲ, ಇತಿಹಾಸ ಯಾವುದೇ ವರ್ಷಗಳು ಬುದ್ಧಿವಂತರಲ್ಲಿ ಅರ್ಥಶಾಸ್ತ್ರದಲ್ಲಿ ಯಾರೂ ಇರಲಿ. ಈ ಒಂದು ವ್ಯವಸ್ಥೆ ನಡೀಬೇಕಾಗಿತ್ತಪ್ಪ ಅಂದ್ರೆ ಒಂದೇನಪ್ಪ ಅಂದ್ರೆ ಫಂಡ್ ಅಥವಾ ಏನೊಂದು ಟ್ಯಾಕ್ಸ್, ಇವೆರಡು ಮೂಲಕ. ಫಂಡ್ ಏನದ ಅದು ನಿಮ್ಮ ಸೆಚುರೇಟೆಡ್ ನಿಮ್ಗೆ ಅವತ್ಪಾನ ಮಾಡಬೇಕಿದ್ರೆ ಜನಕ್ಕೆ ಹೆಲ್ಪ್ ಮಾಡ್ಬೇಕಂದಾಗ ನಿಮ್ಗೆ ಒಂದು ಉಳಿತಾಯದಲ್ಲಿ 10%, 15%, 20%, ಕೆಲವೊಬ್ಬರು 100 ಹಾಕಿದವರು ಇದ್ದಾರೆ. ಮತ್ತು ಆ ಒಂದು ಫಂಡನ್ನು ಎತ್ತಿ ಜನರ ಕೆಲಸಕ್ಕೆ ಉಪಯೋಗ ಮಾಡ್ಕೊಡ್ತಾರೆ. ಅದಕ್ಕಾಗಿ ಈ ಫಂಡ್ ಇರ್ತಾರೆ. ಆ ಫಂಡ್ ಎತ್ತ ಮುಂದೆ ಅಡ್ವರ್ಟೈಸ್